ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯಾ ಪೋಸ್ಟ್ GDS 2026 ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲಿಜಿಬಿಲಿಟಿ, ಪೋಸ್ಟ್ ಸೆಲೆಕ್ಷನ್, ಅಪ್ಲೈ ಹೇಗೆ ಮಾಡೋದು, ಪ್ರತಿಯೊಂದೂ ಸ್ಟೆಪ್ ಬೈ ಸ್ಟೆಪ್ ಈ ಪೋಸ್ಟ್ ಬಗ್ಗೆ ಇಂಡಿಯನ್ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ನೋಡಿ. ಫಸ್ಟ್ GDS ಅಂದರೆ ಏನು? ಇದು ಬಂದು ಗ್ರಾಮೀಣ್ ಡಾಕ್ ಸೇವಕ್ ಅನ್ನೋ ಒಂದು ಪೋಸ್ಟ್. ಇದು ಬಂದ್ಬಿಟ್ಟು ಪೋಸ್ಟ್ ಆಫೀಸಲ್ಲಿರೋ ಹುದ್ದೆಗಳು. ಲೈಕ್ ಇವಾಗ ಅದರಲ್ಲಿ ಕೆಲಸಗಳು ಮಾಡ್ತಾರಲ್ಲ, ಆ ಥರ ಒಂದೊಂದು ಹುದ್ದೆಗಳಿರುತ್ತೆ. ಸೊ ಇದಕ್ಕೆ ವೇಕೆನ್ಸೀಸ್ ಇದ್ದಾಗ ರಿಕ್ವೈರ್ಮೆಂಟ್ ಬಿಡ್ತಾರೆ. ಇದು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬಿಡೋದು. ಇದು ಎಲ್ಲೆಲ್ಲಿ ಇರುತ್ತೆ ಅಂದರೆ ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾಸಲ್ಲಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು BPM, AB, PM. ಸೊ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆ್ಯಂಡ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇಬ್ಬರು ಇರ್ತಾರೆ. ಆ್ಯಂಡ್ ದಕ್ ಸೇವಕ್ ಕೂಡ ಇರ್ತಾರೆ. ದಕ್ ಸೇವಕ್ ಅಂದರೆ ಲೈಕ್ ಇವಾಗ ಲೆಟರ್ಸ್ನ ತಂದ್ಕೊಡೋದು. ಏನಾದರೂ ಪೋಸ್ಟ್ ಬಂದಿದ್ದಾಗ ಮನೆಗೆ ಬಂದು ಇಲ್ಲಾಂದರೆ ಊರಿಗೆ ಬಂದು ಕಾಲ್ ಮಾಡ್ತಾರೆ, ನೋಡಿ ನಿಮಗೆ ಈ ಥರ ಬಂದಿದೆ ಅಂತ. ಆ ಥರ ದಕ್ ಸೇವಕರು. ಮತ್ತು ರಿಕ್ವೈರ್ಮೆಂಟ್ ಬಂದುಬಿಟ್ಟು ಎಲ್ಲ ಆನ್ಲೈನ್ ಎಂಗೇಜ್ಮೆಂಟ್ ಪೋರ್ಟಲಲ್ಲೇ ಬಿಡ್ತಾರೆ. ಮತ್ತು ಇದಕ್ಕೆ ಕ್ರೈಟೀರಿಯಾ ಬಂದು 10th ಕ್ಲಾಸ್ ಪಾಸ್ ಆಗಿದ್ದರೆ ಸಾಕು. ಸೊ ನೆಕ್ಸ್ಟ್ ಪಾಸ್ ಆಗಿದ್ದರೆ ಸಾಕು, ಹೆಂಗೆ ಅಪ್ಲೈ ಮಾಡೋದು ಏನು ಅಂತ ಈ ವಿಡಿಯೋದಲ್ಲಿ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಇವಾಗ ಏನಕ್ಕೆ ಇದನ್ನು ತೊಗೋಬೇಕು, ಅಂದರೆ ಏನು ಯೂಸ್ ಈ ಎಕ್ಸಾಮಿಂದ? ಇಲ್ಲಾಂದರೆ ಎಕ್ಸಾಮ್ ಇರೋಲ್ಲ, ಬಟ್ ಈ ಪೋಸ್ಟಿಂದ ಏನು ಯೂಸು, ಏನು ವರ್ಕ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಮತ್ತು ಮಿನಿಮಮ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಜಸ್ಟ್ 10th ಪಾಸ್ ಆಗಿದ್ದರೆ ಸಾಕು. ಯಾವುದೇ ಥರ ರಿಟರ್ನ್ ಎಕ್ಸಾಮ್ ಇರೋಲ್ಲ, ಇಂಟರ್ವ್ಯೂ ಇರೋಲ್ಲ. ಜಸ್ಟ್ ಮೆರಿಟ್ ಬೇಸ್ಡ್ ತೊಗೋತಾರೆ ಈ ಪೋಸ್ಟಿಗೆ. ಮತ್ತು ಇದು ಏರಿಯಾ ಬಂದುಬಿಟ್ಟು ರೂರಲ್ ಸೆಮಿ ಅರ್ಬನ್ ಏರಿಯಾಸಲ್ಲೇ ವರ್ಕ್ ಮಾಡಬೇಕಾಗುತ್ತೆ ನಾವು. ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಅನ್ಕೋಬೋದು. ಜಾಬ್ ಸೆಕ್ಯೂರಿಟಿ ಇರುತ್ತೆ ಕಂಪ್ಲೀಟ್ಲಿ. ಸೊ ನೆಕ್ಸ್ಟ್ ಬಂದು ನಾನು ಆವಾಗಲೇ ಹೇಳಿರೋ ಥರ BPM ಆ್ಯಂಡ್ ABPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆ್ಯಂಡ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಇದರಲ್ಲಿ ಒಬ್ಬ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಂದುಬಿಟ್ಟು ಬ್ರಾಂಚಲ್ಲೇ ವರ್ಕ್ ಮಾಡ್ತಾರೆ ಕಂಪ್ಲೀಟ್ಲಿ. ಅಲ್ಲಿ ಆ್ಯಂಡ್ ಪೋಸ್ಟಲ್ ಆಪರೇಷನ್ಸ್ ಇರ್ಬೋದು, ಕಸ್ಟಮರ್ ಸರ್ವಿಸಸ್ ಇರ್ಬೋದು, ಹೇಗೆ ಅಪ್ಲೈ ಮಾಡೋದು, ಸ್ಕೀಮ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ನೋಡ್ಕೊಳ್ಳೋದು ಬ್ರಾಂಚ್ ಪೋಸ್ಟ್ ಮಾಸ್ಟರ್. ನೆಕ್ಸ್ಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಏನು ಮಾಡ್ತಾರೆ ಅಂದರೆ ಲೈಕ್ ಡೆಲಿವರಿ ಸರ್ವಿಸಸ್ ಇರುತ್ತೆ, ಎಷ್ಟು ಮೇಲ್ಸ್ ಬಂದಿರುತ್ತವೆ ಕಳಿಸೋದು, ಪೋಸ್ಟು ಏನೇ ಡೀಟೇಲ್ಸು ಕೊರಿಯರ್ ಇರ್ಬೋದು, ಅದೆಲ್ಲ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ನೋಡ್ಕೋತಾರೆ. ನೆಕ್ಸ್ಟ್ ಇನ್ನೊಬ್ರು ಬಂದುಬಿಟ್ಟು ಆವಾಗಲೇ ದಕ್ ಸೇವಕ್ ಅಂತ ನಾನು ಹೇಳಿರೋ ಪ್ರಕಾರ ಅವರು ಡಿಲಿವರ್ಸ್ ದ ಪೋಸ್ಟಲ್ ಆರ್ಟಿಕಲ್ಸ್ ಏನೇನು ಬಂದಿರುತ್ತೆ ಅದು ಊರಿಗೆ ತೊಗೊಂಡೋಗ್ಬಿಟ್ಟು ಅವರು ಡಿಲಿವರ್ಸ್ ಮಾಡ್ತಾರೆ ಅವ್ರವ್ರ ಅಡ್ರೆಸ್ಸಿಗೆ. ಅದು ಬಂದುಬಿಟ್ಟು ದಕ್ ಸೇವಕ್ ಅವರು ಮಾಡ್ತಾರೆ. ಇದರಲ್ಲಿ 3 ಕೈಂಡ್ಸ್ ಆಫ್ ಪೋಸ್ಟ್ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್ ತಿಳ್ಕೊಳ್ಳೋಣ ಮತ್ತು ಏಜ್ ಎಲಿಜಿಬಿಲಿಟಿ ನೋಡೋಣ. ಸೊ ಇದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 10th ಪಾಸ್ ಆಗಿದ್ದರೆ ಸಾಕು. ಸೊ ಮತ್ತು ಅವರಿಗೆ ಸ್ವಲ್ಪ ಕನ್ನಡ ಲ್ಯಾಂಗ್ವೇಜ್ ಕಾಮನ್ ಲ್ಯಾಂಗ್ವೇಜ್ ಅದು, ಮತ್ತು ಬೇಸಿಕ್ಸ್ ಕಂಪ್ಯೂಟರ್ ನಾಲೆಜ್ ಇದ್ದರೆ ಸಾಕು. ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ನೋಡೋಕ್ಕೆ ಬಂದರೆ ಮಿನಿಮಮ್ ಏಜ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ ಏಜ್ 40 ಇಯರ್ಸ್ ಆಗಿರಬೇಕು. ಮತ್ತು ನಾನು ಇಲ್ಲಿ ತೋರಿಸಿರೋ ಪ್ರಕಾರ SC ST ಗೆ 5 ಇಯರ್ಸ್, OBC 3 ಇಯರ್ಸ್, PWD ಜನರಲ್ 10 ಇಯರ್ಸ್, PWD OBC 13 ಇಯರ್ಸ್, PWD SC ST ಗೆ 15 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಏಜ್ನ ನೋಡಿಕೊಂಡು ಅಪ್ಲೈ ಮಾಡಿ. ಮತ್ತು ಡಾಕ್ಯುಮೆಂಟ್ಸ್ ಆ್ಯಂಡ್ ಫೀ ಬಗ್ಗೆ ಬಂದರೆ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು 10th ಮಾರ್ಕ್ ಶೀಟ್, ಮತ್ತು ಆಧಾರ್ ಕಾರ್ಡ್ ಅವ್ರ ವೋಟರ್ ID, ಐಡೆಂಟಿಟಿ ಪ್ರೂಫ್, ಅಡ್ರೆಸ್ ಪ್ರೂಫ್, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಮತ್ತು ಅದರ್ ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ. ಅದರ್ ಡಾಕ್ಯುಮೆಂಟ್ಸ್ ಅಂದರೆ ಅವರು ನೋಟಿಫಿಕೇಷನ್ ಬಿಡ್ತಾರೆ. ನೋಟಿಫಿಕೇಷನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಮೆನ್ಷನ್ ಮಾಡಿರ್ತಾರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನಾವು ಇಟ್ಕೊಂಡು ಅಪ್ಲೈ ಮಾಡುವಾಗ ಎಲ್ಲನೂ ಕೂಡ ಅಪ್ಲೋಡ್ ಮಾಡಬೇಕು. ಮತ್ತು ಫೀಸ್ ನೋಡೋಣ. ಫೀಸ್ ಬಂದು ಜನರಲ್ OBC EWSಗೆ 100 ರೂಪೀಸ್ ಇರುತ್ತೆ. SC ST PWD ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಫೀಸ್ ಇರಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಪೇಮೆಂಟ್ ಮೋಡ್ ಬಂದು ಆನ್ಲೈನ್ ಇರುತ್ತೆ, UPI ಮೂಲಕ ಕೂಡ ನೀವು ಪೇ ಮಾಡ್ಬೋದು. ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಆವಾಗಲೇ ಹೇಳ್ದಂಗೆ 10th ಮೆರಿಟ್ ಇದ್ದರೆ ಸಾಕು. ಸೊ ಯಾವುದೇ ಥರ ಇಂಟರ್ವ್ಯೂ ಇರಲ್ಲ, ಎಕ್ಸಾಮ್ಸ್ ಇರಲ್ಲ. ನೀವು ಮೆರಿಟ್ನ ಇವಾಗ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತೀರಾ, ಅದೆಲ್ಲ ವೆರಿಫಿಕೇಷನ್ಸ್ ಆಗಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ನ ಕಾಲ್ ಮಾಡ್ತಾರೆ. ಆವಾಗ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಆವಾಗ ಫೈನಲ್ ಸೆಲೆಕ್ಷನ್ಸ್ ನಡೆಯುತ್ತೆ. ಸೊ ಆ ಫೈನಲ್ ಸೆಲೆಕ್ಷನಲ್ಲಿ ನಿಮಗೆ ಅಲೋಕೇಟ್ ಆಗಿರೋ ಬ್ರ್ಯಾಂಚು ಎಲ್ಲಿ ಏನು ಜಾಗ ಎಲ್ಲ ತಿಳಿಸ್ಕೊಡ್ತಾರೆ. ಕಂಪ್ಲೀಟ್ಲಿ ಹೇಳ್ದಂಗೆ ಇದು ಯಾವುದೇ ಥರ ಎಕ್ಸಾಮ್ಸ್ ಇರಲ್ಲ, ಇಂಟರ್ವ್ಯೂ ಇರಲ್ಲ, ಜಸ್ಟ್ ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್ ನೀವೇನು ಮಾಡೋದಂದರೆ ಒಂದು ರಾಂಗ್ ಇನ್ಫಾರ್ಮೇಷನ್ಸ್ನ ಅಪ್ಲೋಡ್ ಮಾಡೋದು, ನೆಕ್ಸ್ಟ್ ಏನಾದರೂ ರಾಂಗ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದು, ಮತ್ತು ಡೆಡ್ಲೈನ್ನ ನೋಡ್ಕೊಳ್ಳಲ್ಲ, ಯಾವಾಗ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದು, ನೆಕ್ಸ್ಟ್ ಯಾವಾಗ ಎಂಡ್ ಆಗುತ್ತೆ ಅದು. ಮತ್ತು ಕೆಲವರು ಅಪ್ಲಿಕೇಶನ್ ಹಾಕಿರ್ತಾರೆ, ಫೀಸ್ ಪೇ ಮಾಡಿರಲ್ಲ, ಅಲ್ಲೇ ಸ್ಟಾಪ್ ಮಾಡಿರ್ತೀರ, ಮತ್ತು ಸರಿಯಾಗಿ ನೋಡ್ಕೊಳ್ಳಲ್ಲ. ಇದೇ ಕಾಮನ್ ಮಿಸ್ಟೇಕ್ಸ್. ಇದು ಕಂಪ್ಲೀಟ್ಲಿ ತುಂಬ ಜನ ಅಪ್ಲೈ ಮಾಡ್ಬೋದು. ಜಸ್ಟ್ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಶಾರ್ಟ್ ಲಿಸ್ಟ್ ಆಗಿದೆಯೋ ಇಲ್ಲೋ ಅಂತ. ಅಪ್ಡೇಟ್ ಆಗ್ತಾ ಇರ್ತೀರ. ನಿಮಗೆ ನೆಕ್ಸ್ಟ್ ಏನಾದರೂ ಯಾವಾಗ ರಿಕ್ವೈರ್ಮೆಂಟ್ ಬಿಡ್ತಾರೆ
ಆಮೇಲೆ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರು ಬಿಟ್ಟಾಗ ಕಂಪ್ಲೀಟ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.